ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದಕ್ಕಂಥ ತೊಗರಿಯನ್ನು ಕೇಂದ್ರ ಸರ್ಕಾರ 7,550 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿಗೆ ಪ್ರತಿಯೊಂದು PKPSನಲ್ಲಿ ಇವತ್ತು ಹೆಸರನ್ನು ನೋಂದಣಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಆ ನಿಟ್ಟಿನಲ್ಲಿ PKPSನಲ್ಲಿ ರೈತರು ಕೂಡ ಹೆಸರನ್ನು ನೋಂದಾಯಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು 7,550 ರೂಪಾಯಿ ಕೇಂದ್ರ ಸರ್ಕಾರ ಏನು ದರ ನಿಗದಿ ಮಾಡಿತ್ತು, ಇದು ಕಡಿಮೆ ಆಗ್ತದೆ. ರೈತರಿಗೆ ಅದು ಅಷ್ಟು ತೊಗರಿ ರೇಟ ಕಡಿಮೆ ಆಗ್ತದೆ, ಅದರಿಂದ ಸಾಲ ತೀರ್ಸೋಕ್ಕಾಗಂಗಿಲ್ಲ. ಇನ್ನೂ ಕೂಡ ಹೆಚ್ಚಿಗೆ ಮಾಡಿರ್ತಕ್ಕಂಥ ಒಂದು ಒತ್ತಾಯವನ್ನು ನಾವು ಅಖಂಡ ಕರ್ನಾಟಕ ಸಂಘ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸಿದ್ದೆವು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು 450 ರೂಪಾಯಿ ಪ್ರೋತ್ಸಾಹಧನವಾಗಿ ಘೋಷಣೆ ಮಾಡಿ 8,000 ರೂಪಾಯಿ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ 8,000 ರೂಪಾಯಿ ಬಗ್ಗೆ ಇನ್ನೂ ಯಾವುದೇ PKPSನಲ್ಲಿ ಆದೇಶ ಬಂದಿಲ್ಲ ಅಂತ ಹೇಳಕತ್ತಾರೆ. PKPSನ ಕೇಳಿದ ತಕ್ಷಣ ನಾವೇನದ ಈಗೇನು ಆದೇಶ ಮಾಡಿದ ಪ್ರಕಾರ ನಾವು ಹೆಸರನ್ನು ನೋಂದಣಿ ಮಾಡ್ಕೋತೇವೆ, ನಂತರ ಇನ್ನೂ ಕೂಡ ನಮಗೆ ಆದೇಶ ಪ್ರತಿ ಬಂದಿಲ್ಲ ಅಂತಕ್ಕಂಥ ಮಾತು ಹೇಳಕತ್ತಾರ. ಇದು ಕೇವಲ ಘೋಷಣೆಗೆ ಸೀಮಿತ ಆಗಿದೆ ನಮ್ಗೆ ಅನ್ಸಾಕತ್ತದ. ಬರೀ ಘೋಷಣೆ ಆಗಬಾರ್ದು, ಪ್ರತಿ PKPSಗೆ ಆದೇಶ ಪ್ರತಿ ಬರಬೇಕು. ಏನು ಕೇಂದ್ರ ಸರ್ಕಾರ 7,550 ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ಘೋಷಣೆ ಮಾಡಿತ್ತು ಖರೀದಿಗೆ, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹಧನವಾಗಿ 450 ರೂಪಾಯಿ ನಾವು ಹೆಚ್ಚುವರಿ ಕೊಡ್ತಾ ಇದ್ದೇವೆ. ಒಟ್ಟಾರೆ 8,000 ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ಎತ್ತಿಕೊಂಡೇಳಿ ಸರ್ಕಾರದಿಂದ PKPSಗೆ ಬರಬೇಕು. ಅಂದಾಗ ಮಾತ್ರ ರೈತರಿಗೆ ಒಂದು ಖಾತ್ರಿ ಆಗ್ತದೆ. ಈಗ ರೈತರು ಏನಾಗ್ಯದ, ಅಲ್ಲಿ ಸೊಸೈಟಿಗೆ ಹೆಸರು ಹಚ್ಚಲಿಕ್ಕೆ ಹೋದಾಗ ಅವ್ರ ಜೊತೆ ಜಗಳ ತೆಗುವಂಥ ಕೆಲಸ ನಡೆದದ. ಮತ್ತು ಅದ್ರ ಜೊತೆಗೆ ಏನದ, ಈಗ ಹೆಸರು ನೋಂದಾಯಿಸ್ಲಿಕ್ಕೆ ಹೊಂಟಿದ್ದಾರೆ. ಒಂದೊಂದು PKPSಗೆ ಒಂದೇ ಒಂದು ಕಂಪ್ಯೂಟರ್ ಕೊಟ್ಟಾರ, ಒಂದೇ ಲಾಗಿನ್. ಹಿಂಗಾಗಿ ಏನದ, ಈ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ರೈತರಿಗೆ ಹೆಸರು ಬರೋಳಕ್ಕೆ ಆಗ ಅವ್ರಿಗೆ ಸಮಯ ಸಾಲ್ತಾ ಇಲ್ಲ. ಮತ್ತು ಈಗ 2-3 ದಿವಸದಿಂದ ನೆಟ್ ಸರ್ವರೇ ಇಲ್ಲ. ಸರ್ವರ್ ಬಿಜಿ ಆದ ಕಾರಣ ಕೂಡ ಹೆಸರನ್ನು ನೋಂದಾಯಿಸೋದು ವಿಳಂಬ ಆಗ್ತದ. ಆ ಕಾರಣಕ್ಕಾಗಿ ಆ ಪ್ರಕ್ರಿಯೆ ಮುಂದುವರಿತಾ ಇಲ್ಲ. ಆ ಜಂಟಿಯಾಗಿ ಮಾಡಿದ್ರು ಕೂಡ ಸರ್ವರ್ ಕಂಪ್ಯೂಟರ್ ತೊಗೊಳ್ತಾ ಇಲ್ಲ. ಇದ್ರಾಗ ರೈತರಿಗೆ ತೊಂದರೆ ಆಗ್ತದ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಸರ್ಕಾರ 3 ಕಂಪ್ಯೂಟರನ್ನು 3 ಲಾಗಿನ್ ಪ್ರತ್ಯೇಕವಾಗಿ ಕೊಟ್ಟರೆ ಮಾತ್ರ ಇದು ಬೇಗನೆ ಆಗ್ತದೆ. ಕೇವಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವಧಿ 40 ದಿವಸ. 40 ದಿವಸ ಒಳಗಾಗಿ ತೊಗರಿ ಬೆಳೆದಂಥ ರೈತರು ತಮ್ಮ ಹೆಸರನ್ನು ನೋಂದಾಯಿಸಬೇಕಂತಕ್ಕಂಥದ್ದು ಕಡ್ಡಾಯ ಮಾಡಿ ಹೇಳಿದ್ದಾರೆ. ಅಷ್ಟೊಳಗೆ ಬಹುತೇಕ ಇದು ಸಾಧ್ಯ ಆಗಲ್ಲ. ಯಾಕಂದ್ರೆ ದಿನನಿತ್ಯನೂ ಸರ್ವರ್ ಕಿರಿಕಿರಿ ಅದ. ಮತ್ತು ಹಿಂಗಾಗಿ ರೈತರ ಹೆಸರು ನೋಂದಾಯಿಸೋದೆ ಹಂಗೆ. ಅದಕ್ಕೆ ರೈತರ ಮಧ್ಯೆ ಅಲ್ಲಿ ಜಗಳ ತೆಗೆದು ನಡೆದ ಸೊಸೈಟಿ ಒಳಗೆ. ಆ ಕಾರಣಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಆ ಸರ್ವರ್ದು ಏನು ಸಮಸ್ಯೆ ಅದ ಕೂಡಲೇ ಅದನ್ನು ಬಗೆಹರಿಸುವಂಥದ್ದು ಆಗಬೇಕು. ಒಂದು ಹೆಚ್ಚಿನ ಲಾಗಿನ್ನವನ್ನು ಕೊಡುವಂಥ ಮೂಲಕ ಕನಿಷ್ಠ ಒಂದು PKPSಗೆ 3 ಕಂಪ್ಯೂಟರ್ನ ಕೊಟ್ಟು ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಸಂದರ್ಭ ಒತ್ತಾಯ ಪಡಿಸ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ.